ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ನೋಡಿದಲ್ಲಿ ನಾನು ನಿಮಗೆ ಇನ್ಫಿನಿಕ್ಸ್ S4 ಒಂದು AI ಕ್ಯಾಮ್ರಾ ಆ್ಯಂಡ್ ಈ ಒಂದು ಫೋನ್ 4000 ಬ್ಯಾಟ್ರಿ ಇದೆ, 2 GHz ಇದೆ, ಹಾಗೆ 4GB RAM 64GB, ಕೇವಲ 8,999 ರೂಪಾಯಿಗೆ ಈ ಒಂದು ಫೋನ್ನ ತೊಗೋಬೇಕು ಬೇಡ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಂಪ್ಲೀಟ್ ರಿವ್ಯೂನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಸೊ ಹಾಗೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ದಯವಿಟ್ಟು ಕೆಳಗಡೆ ಇರತಕ್ಕಂತಹ ರೆಡ್ ಕಸ್ಕೊಂಡು ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಸಪೋರ್ಟ್ ಮಾಡಿ. ಈ ಒಂದು ಫೋನ್ನ ಓಪನ್ ಮಾಡಿದರೆ ನಿಮಗೆ ಸಿಗೋದು ಒಂದು ಅದ್ಭುತವಾದ ಒಂದು ಇನ್ಫಿನಿಕ್ಸ್ S4 ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಇರತಕ್ಕಂತಹ ಒಂದು ಅದ್ಭುತವಾದ ಒಂದು ಡಿಸೈನ್ನ ಒಂದು ಫೋನ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗುತ್ತೆ, ಒಂದು 2 amps ಒಂದು ಚಾರ್ಜಿಂಗ್ ಅಡಾಪ್ಟರ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಒಂದು ಕೇಬಲ್ ನಿಮಗೆ ಸಿಗುತ್ತೆ, ಒಂದು ಮೈಕ್ರೋ SP ಡೇಟಾ ಲೈಟ್ನಿಂಗ್ ಕೇಬಲ್ ನಿಮಗೆ ಸಿಗುತ್ತೆ. ಅದಾದಮೇಲೆ ಸಮ್ ಡಾಕ್ಯುಮೆಂಟ್ಸು ಅದನ್ನು ಓದ್ಕೊಂಡು ಈ ಒಂದು ಫೋನ್ನ ಯೂಸ್ ಮಾಡಿ. ಹಾಗೆ ಒಂದು ಸಿಮ್ ಓಪನ್ ಮಾಡುವಂತಹ ಒಂದು ಪಿನ್ ನಿಮಗೆ ಸಿಗುತ್ತೆ. ಕೇಸ್ ಕೂಡ ಈ ಒಂದು ಫೋನಲ್ಲಿ ಸಿಗುತ್ತೆ, ಒಂದು ಸಿಲಿಕಾನ್ ಕೇಸ್ ಈ ಒಂದು ಫೋನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ. ಇದು ಈ ಒಂದು ಫೋನ್ನ ಬಾಕ್ಸಲ್ಲಿ ಇರ್ತಕ್ಕಂತಹ ಒಂದು ಟೋಟಲ್ ಕಂಟೆಂಟ್. ಆದರೆ ಈ ಒಂದು ಫೋನ್ನ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಫೋನ್ ಕಂಪ್ಲೀಟ್ ಒಂದು ಗ್ಲಾಸಿ ಫಿನಿಶಲ್ಲಿ ಇರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಬಾಡಿಯಿಂದ ಮೇಕ್ ಆಗಿದೆ. ಒಂದು ನೋಡಲಿಕ್ಕೆ ಸ್ವಲ್ಪ ಅದ್ಭುತವಾದ ಲುಕ್ ಇದೆ. ಒಂದು ಪ್ರೈಸಲ್ಲಿ ಒಂದು ಬೆಸ್ಟ್ ಲುಕ್ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಬ್ಯಾಕ್ ಸೈಡಲ್ಲಿ ನಿಮಗೆ ಟ್ರಿಬಲ್ ಕ್ಯಾಮ್ರಾ ಸೆಟಪ್ ಕೂಡ ಕೊಡಲಾಗಿದೆ ಒಂದು ಗ್ಲಾಸಿ ಫಿನಿಶ್ ಜೊತೆಗೆ. ಸೊ ನಿಮಗೆ 13+8+2 ಮೆಗಾಪಿಕ್ಸಲ್ನ 3 ಕ್ಯಾಮ್ರಾಸ್ ನಿಮಗೆ ಒಂದು ಫೋನಲ್ಲಿ ನಿಮಗೆ ಸಿಗುತ್ತೆ ಬ್ಯಾಕ್ ಸೈಡಲ್ಲಿ. ಹಾಗೆ ಫ್ರಂಟಲ್ಲಿ ನಿಮಗೆ 32 ಮೆಗಾಪಿಕ್ಸಲ್ನ ಒಂದು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ, ಒಂದು ವಾಟರ್ ಡ್ರಾಪ್ ನಾಚ್ನ ಜೊತೆಗೆ. ನೆಕ್ಸ್ಟ್ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನಿಮಗೆ 6.21 ಇಂಚಸ್ನ ಒಂದು HD+ ರೆಸಲ್ಯೂಷನ್ ಒಂದು ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಒಂದು ಪರವಾಗಿಲ್ಲ, ಆ ಒಂದು ಪ್ರೈಸಲ್ಲಿ ಒಂದು ಕ್ರಿಸ್ಪ್ ಆಗಿರ್ತಕ್ಕಂತಹ ಡಿಸ್ಪ್ಲೇ ಅಂತ ನನ್ನ ಪ್ರಕಾರ ಅನಿಸುತ್ತೆ. ನೆಕ್ಸ್ಟ್ ಈ ಒಂದು ಫೋನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಈ ಒಂದು ಫೋನಲ್ಲಿ ನಿಮಗೆ ಹೀಲಿಯೋ P22 ಒಂದು ಮಿಡ್ ರೇಂಜ್ ಒಂದು ಬಜೆಟ್ ರೇಂಜ್ ಇರ್ತಕ್ಕಂತಹ ಒಂದು ಮೀಡಿಯಾಟೆಕ್ನ ಒಂದು ಪ್ರೋಸೆಸ್ ಸಿಗೋದನ್ನ ನೀವು ಈಸಿಯಾಗಿ ಒಂದು SD ಗೇಮ್ಸ್ಗಳನ್ನ ಸುಲಭವಾಗಿ ನೀವು ಈ ಒಂದು ಫೋನಲ್ಲಿ ಆಡ್ಬೋದು. ನೆಕ್ಸ್ಟ್ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ ನಿಮಗೆ 4000 ಬ್ಯಾಟ್ರಿ ನಿಮಗೆ ಇನ್ಬಿಲ್ಟ್ ಬ್ಯಾಟ್ರಿ ನಿಮಗೆ ಸಿಗುತ್ತೆ. ಸೊ ಎನಿವೆ ಇದಕ್ಕೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇಲ್ಲ, ಬಟ್ ಈ ಒಂದು ಪ್ರೈಸಲ್ಲಿ 4000 ಬ್ಯಾಟ್ರಿ ಒಂದು ದೊಡ್ಡ ಬ್ಯಾಟ್ರಿನೇ. ಇನ್ ಕೇಸ್ ನೀವು ಡೈಲಿ ಯೂಸ್ಗೆ ನಿಮಗೆ 1.5 ಡೇ ನಿಮಗೆ ಆರಾಮಾಗಿ ಯೂಸ್ನ ಮಾಡ್ಬೋದು. ಸೊ ಇದು ಒಂದು ಟೋಟಲ್ ಈ ಒಂದು ಫೋನ್ನ ಕಾನ್ಫಿಗರೇಷನ್ ಒಂದು ರಿವ್ಯೂ. ನನ್ನ ಪ್ರಕಾರ ಈ ಒಂದು ಫೋನಲ್ಲಿ ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂತಂದರೆ ನಿಮಗೆ ಒಂದು ಸಾಫ್ಟ್ವೇರ್ ತುಂಬ ಲ್ಯಾಗಿ ಆಗಿದೆ. ಹಾಗೆ ಕೆಲವೊಂದು ಸರಿ ಟಚ್ಚು ಅಷ್ಟೊಂದು ರೆಸ್ಪಾನ್ಸಿವ್ ಆಗಿರೋದಿಲ್ಲ. ಈ ಒಂದು 2 ಮೈನರ್ ಪಾಯಿಂಟ್ ಬಿಟ್ಟರೆ ನೆಕ್ಸ್ಟ್ ಇನ್ನು ಒಂದು ಕ್ಯಾಮ್ರಾ ಕ್ವಾಲಿಟಿಯ ಬಗ್ಗೆ ಮಾತಾಡಿದರೆ ಮೇನ್ ಕ್ಯಾಮ್ರಾನೇ ಇದರಲ್ಲಿ ಮೇನ್ ಹೈಲೈಟೆಡ್ ಪಾಯಿಂಟು. ಒಂದು ಡೀಸೆಂಟ್ ಫೋನ್ನ ಡೇ ಲೈಟಲ್ಲಿ ತುಂಬ ಚೆನ್ನಾಗಿದೆ. ಈ ಒಂದು ಸೆಲ್ಫೀಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಬಟ್ ನೈಟಲ್ಲಿ ಇನ್ನೂ ಸ್ವಲ್ಪ ಕ್ಯಾಮ್ರಾ ಇಂಪ್ರೂವ್ಮೆಂಟ್ಸ್ನ ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಇದೊಂದು ಟೋಟಲ್ ಕಂಪ್ಲೀಟ್ ಒಂದು ಇನ್ಫಿನಿಕ್ಸ್ S4ನ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಸೊ ಐ ಥಿಂಕ್ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂತ ನೀವು ಒಂದು ಫೋನ್ ಈ ಒಂದು 8GB 4GB 64GB ಮತ್ತು ಮೇನ್ 4000 ಬ್ಯಾಟ್ರಿ ನನಗೆ ಭಾಳ ಕರೆಕ್ಟ್ ಆಗಿರೋ ಪ್ರೈಸ್ ಅಂತ ಅನ್ನಿಸ್ತು. ಸೊ ನಿಮಗೆ ಅನ್ನಿಸುತ್ತೆ ಒಂದು ಫೋನ್ ಬಗ್ಗೆ? ಇನ್ ಕೇಸ್ ನೀವು ಒಂದು ಇನ್ನೂ ಬೆಟರ್ ಕ್ವಾಲಿಟಿಯ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ ಮತ್ತು ಒಂದು ಡಿಸ್ಪ್ಲೇ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಈ ಒಂದು ಫೋನ್ ನಿಮ್ಗಾಗಿರೋದಿಲ್ಲ. ಸೊ ಇನ್ ಕೇಸ್ ಯಾವುದು ಹೈಯೆಸ್ಟ್ ಮೆಮೊರಿ ಅಂದರೆ 4GB 64GB ಮೆಮೊರಿ ಮತ್ತು 4000 ಬ್ಯಾಟ್ರಿ ಒಂದು ಡೀಸೆಂಟ್ ಲುಕಿಂಗ್ ಫೋನ್ನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ S4 ನೀವು ಆರಾಮಾಗಿ ನೀವು ತೊಗೋಬೋದು. ಸೊ ಇದು ಇನ್ಫಿನಿಕ್ಸ್ S4ನ ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ ಈ ಒಂದು ಫೋನ್ ಬಗ್ಗೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಇನ್ ಕೇಸ್ ಈ ಒಂದು ಫೋನ್ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಸೊ ರೈಟ್ ನಾವು ನೀವು ಫ್ಲಿಪ್ಕಾರ್ಟಲ್ಲಿ ಈ ಒಂದು ಫೋನ್ನ ತಗೋಬೋದು. ಅದರ ಲಿಂಕ್ ನಾನು ನನಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಅಲ್ಲಿಂದ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಈ ರಿವ್ಯೂ ನಿಮಗೆ ತುಂಬ ಇಷ್ಟ ಆಗಿದೆ ಮೊನ್ನೆ ಇಷ್ಟ ಆಗಿದೆ ನಾನು ಲೈಕ್ ಮಾಡಿ. ಈ ಒಂದು ಲೈಕ್ ಮಾಡೋದು ನನಗೆ ಭಾಳಷ್ಟು ಬೂಸ್ಟ್ ಆಗುತ್ತೆ. ಇನ್ನೂ ಅತಿ ಹೆಚ್ಚು ವೀಡಿಯೋಸ್ಗಳನ್ನ ಒಂದು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ಬೋದು ನಿಮಗೋಸ್ಕರ. ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಹೊಸ ವೀಡಿಯೋಸ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ. ಸೊ ಮತ್ತೆ ಸಿಗ್ತೀನಿ ಒಂದು ಅದ್ಭುತವಾದ ವಿಡಿಯೋಗೆ. ಅಲ್ಲಿದ್ದಂಗೆ ಗುಡ್ ಬಾಯ್.